ವಿಶ್ವವಿಖ್ಯಾತ ಹಂಪಿಯ ಸುಂದರ ಸ್ಮಾರಕಗಳು ಮನಮೋಹಕ ಶಿಲ್ಪಕಲೆಗಳಿಗೆ ಯಾರ್ತಾನೆ ಮನಸೋಲಲ್ಲ ಹೇಳಿ. ಈ ಪ್ರಸಿದ್ಧ ಪ್ರವಾಸಿ ಸ್ಥಳ ದೇಶಿ ಪ್ರವಾಸಿಗರು ಸೇರಿದಂತೆ ವಿದೇಶಿಯರಿಗೂ ಅಚ್ಚುಮೆಚ್ಚು. ಇಷ್ಟೆಲ್ಲ ಜನ ಮನ್ನಣೆ ಪಡೆದಿರೋ ಹಂಪಿಯ ಪ್ರಸಿದ್ಧಿಯ ಹಿಂದೆ ಒಬ್ಬ ಅದ್ಭುತ ಛಾಯಾಗ್ರಾಹಕನ ಶ್ರಮವಿದೆ. ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ. ಹಂಪಿ ಇಲ್ಲಿನ ಕಲ್ಲುಗಳು ಒಂದೊಂದು ಕತೆ ಹೇಳ್ತಿವೆ, ಕನ್ನಡದ ಹೊನ್ನ ಚರಿತೆಯನ್ನ ಸಾರ್ತಿವೆ. ಇಲ್ಲಿನ ಕಲ್ಲುಗಳಲ್ಲಿ ಇಂಪಾದ ಸಂಗೀತವಿದೆ, ಪ್ರವಾಸಿಗರನ್ನ ಕೈಬೀಸಿ ಕರೆತಿರೋ ಶಕ್ತಿ ಇದೆ. ಪ್ರವಾಸಿಗರ ನೆಚ್ಚಿನ ತಾಣ ಈ ಹಂಪಿ ವಿಶ್ವವಿಖ್ಯಾತವಾಗಿರುವುದು ಕೂಡ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಆದರೆ ವಿಶ್ವ ಮಟ್ಟದಲ್ಲಿ ಹಂಪಿಯ ವೈಭವವನ್ನ ಪ್ರಸಿದ್ಧಿ ಮಾಡಿದವರಲ್ಲಿ ಈ ಜಾನ್ ಗಾಲಿಂಗ್ಸ್ ಕೂಡ ಒಬ್ರು. ಎಪ್ಪತ್ತೆರಡರ ಹಿರಿಜೀವ ಈ ಜಾನ್ ಗಾಲಿಂಗ್ಸ್ ಕೈಯಲ್ಲಿ ಕ್ಯಾಮೆರಾ ಹಿಡ್ಕೊಂಡು ಕಲ್ಲು ಬಂಡೆಗಳನ್ನ ಲೆಕ್ಕಿಸದೆ ಹಂಪಿ ಸೊಬಗನ್ನ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿತಿರೋ ಇವರ ಸಾಧನೆ ನಿಜಕ್ಕೂ ಅದ್ಭುತ. ಆಸ್ಟ್ರೇಲಿಯಾ ದೇಶದ ಗಾಲಿಂಗ್ಸ್ ಹಂಪಿಗೆ ಬಂದಿರುವುದು ಇದೇ ಮೊದಲಲ್ಲ. 1983ರಿಂದಲೂ ವಿಶ್ವವಿಖ್ಯಾತ ಹಂಪಿಗೆ ಬರ್ತಿದ್ದಾರೆ. ಪ್ರಥಮ ಬಾರಿಗೆ ಹಂಪಿಗೆ ಬಂದಿದ್ದ ಗಾಲಿಂಗ್ಸ್ ಇಲ್ಲಿನ ಸ್ಮಾರಕಗಳಿಗೆ ಮನಸೋತಿದ್ರು. ಇಲ್ಲಿನ ಸ್ಮಾರಕಗಳು ಶಿಲ್ಪ ಕಲೆಗಳನ್ನ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಹಂಪಿಯನ್ನ ವಿಶ್ವ ಮಟ್ಟದಲ್ಲಿ ಸಾರಿದ್ರು. ಇನ್ನು ಪ್ರತಿ ವರ್ಷ ಒಬ್ಬರೇ ಬರ್ತಿದ್ದ ಗಾಲಿಂಗ್ಸ್ ಈ ಬಾರಿ ತಮ್ಮ ಪುತ್ರ ಸ್ಯಾಮ್ ಗಾಲಿಂಗ್ ರನ್ನು ಕರೆತಂದು ಹಂಪಿ ಸ್ಮಾರಕಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ. ಹಂಪಿಯ ಪರಿಸರದಲ್ಲಿರುವ ಇತಿಹಾಸ ಪ್ರಸಿದ್ಧ ವಾಸ್ತುಶಿಲ್ಪ ಕಟ್ಟಡಗಳ ಫೋಟೋ ತೆಗೆಯುವ ಮೂಲಕ ನಾನು ಸಾಕಷ್ಟು ಕಲಿತಿದ್ದೇನೆ. ಸಾಮಾನ್ಯವಾಗಿ ಆಕಾಶ ನೀಲಿ ಬಣ್ಣವಿದ್ದಾಗ ಕಟ್ಟಡಗಳು ಆಕಾಶದೊಂದಿಗೆ ಮರ್ಜ್ ಆಗುತ್ತದೆ. ಆಗ ಕ್ಯಾಮರಾದಲ್ಲಿ ಯೆಲ್ಲೋ ಫಿಲ್ಟರ್ಗೆ ಸೆಟ್ ಮಾಡಿದರೆ ಸಾಕು, ಫೋಟೋ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಬರುತ್ತೆ. ಹಾಗೆ ಮಧ್ಯಾಹ್ನ ಸೂರ್ಯನ ತಾಪದಿಂದ ಫೋಟೋ ತೆಗೆಯಲು ಸಾಧ್ಯವಾಗಲ್ಲ. ಇದಕ್ಕೆ ನನ್ನ ಬಳಿ ಒಂದು ಉಪಾಯವಿದೆ. ಆಗ ಕೋಡಕ್ 47 ಬೈ ಫಿಲ್ಟರ್ ಅನ್ನ ಬಳಸಿದ್ರೆ ಫೋಟೋ ತೆಗೆಯಲು ಸುಲಭವಾಗುತ್ತದೆ. ಇನ್ನು 1856ರಲ್ಲಿ ಹಂಪಿ ಸ್ಮಾರಕಗಳನ್ನ ಮೊದಲ ಬಾರಿಗೆ ಅಲೆಕ್ಸಾಂಡರ್ ಜೆ ಗ್ರೀನ್ಲಾ ಎನ್ನುವ ವಿದೇಶಿ ಪ್ರವಾಸಿಗ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ರು. ಅದಾದ ಬಳಿಕ 126 ವರ್ಷಗಳ ಬಳಿಕ ಗಾಲಿಂಗ್ ಸೆರೆ ಹಿಡಿದು ವಿಶ್ವ ಮನ್ನಣೆ ಗಳಿಸಿದ್ದಾರೆ. ನಂತರ 2008ರಲ್ಲಿ ಡಾಕ್ಟರ್ ಆರ್ ಗೋಪಾಲ್ ಮತ್ತು ಎಂಎನ್ ಮುರಳೀಧರ್ ಚಿತ್ರವನ್ನ ಸೆರೆ ಹಿಡಿದಿದ್ದಾರೆ. ರಾಜ್ಯ ಸರ್ಕಾರ ವಿಜಯನಗರ ಎಂಬ ಚಿತ್ರಕೃತಿಯನ್ನ ಹೊರತಂದಿದ್ದು, ಇದರಲ್ಲಿ ಹೆಚ್ಚಾಗಿ ಜಾನ್ ಗಾಲಿಂಗ್ಸ್ ಫೋಟೋಗಳನ್ನ ಬಳಸಿಕೊಂಡಿದ್ದಾರೆ. ಸುಮಾರು 72 ವರ್ಷ ಆದರೂ ಕೂಡ ಒಬ್ಬ ಯುವಕನ ರೀತಿ ಅವರು ಪಾತ್ರವಹಿಸಿ ಆ ಛಾಯಾಚಿತ್ರ ತೆಗೆಯೋದರಲ್ಲಿ ಅಷ್ಟೊಂದು ಆಸಕ್ತಿ ವಹಿಸ್ತಾರೆ. ಇವರು ಟೈಮ್ ಬಾಂಡೆಡ್ ಫೋಟೋಗ್ರಾಫರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟು ಟೈಮಿಗೆ ಇಂತಿಷ್ಟೇ ಸ್ಥಳದಲ್ಲಿ ಹಿಂಗಿರಬೇಕು ಅಂದರೆ ಆ ಸ್ಥಳದಲ್ಲಿ ಕರೆಕ್ಟ್ ಆ ಟೈಮಿಗೆ ಇರಬೇಕು. ಮತ್ತು ಅದೇ ರೀತಿಯಾಗಿ ಅಂದರೆ ಶಿಸ್ತುಬದ್ಧ ಒಬ್ಬ ಸಿಪಾಯಿಯಂತೆ ಇವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ವಿಶ್ವವಿಖ್ಯಾತ ಹಂಪಿಗೆ ಸಾಕಷ್ಟು ವಿದೇಶಿ ಛಾಯಾಗ್ರಾಹಕರು ಬಂದು ಹೋಗ್ತಿದ್ದಾರೆ. ಆದರೆ ಗಾಲಿಂಗ್ಸ್ ವಿಭಿನ್ನ ದೃಷ್ಟಿಯಲ್ಲಿ ಹಂಪಿಯ ಸ್ಮಾರಕಗಳನ್ನ ಸೆರೆ ಹಿಡಿದ ವಿಶಿಷ್ಟ ಫೋಟೋಗ್ರಾಫರ್ಗಳಲ್ಲಿ ಒಬ್ರು. ಏನೇ ಇರಲಿ, ವಿದೇಶಿ ಪ್ರಸಿದ್ಧ ಛಾಯಾಗ್ರಾಹಕರೊಬ್ಬರ ವಿಶ್ವವಿಖ್ಯಾತ ಹಂಪಿ ಮೇಲಿನ ಪ್ರೀತಿ ಮೆಚ್ಚತಕ್ಕದ್ದೇ. ಬಸವರಾಜ್, TV9 ಬಳ್ಳಾರಿ.